SSLC ವಿದ್ಯಾಭ್ಯಾಸ ಮಾಡುವಾಗ ಮತ್ತೆ SSLC ಎಕ್ಸಾಮ್ ಬರೆದು ಬೆಂಗಳೂರಿಗೆ ಈ ಹೌಸ್ ಕೀಪಿಂಗ್ ಕೆಲಸಕ್ಕೆ ಬರ್ತೀನಿ. ಅಂದರೆ ಗ್ರೌಂಡ್ ಇದೆಲ್ಲ ಕಸ ಗುಡಿಸೋಂಥದ್ದು ಈ ಕೆಲಸಕ್ಕೆ ಬಂದು ಜಾಯ್ನ್ ಆಗಬೇಕಾದ್ರೆ ಜಾಯ್ನ್ ಆಗಿ ಬರ್ತಾ ಇರೋ ನೈಟು ಕೆಲಸ, ಬೆಳಗ್ಗೆ ಮನೆಗೆ ಬರೋವಂಥದ್ದು. ಅಲ್ಲಿ ನಮ್ಮ ಅತ್ತೆಯವ್ರ ಮನೆ ಇರುತ್ತೆ, ಕುಂದಲಹಳ್ಳಿ ಕಾಲೋನಿ, ಮಾರ್ತಳ್ಳಿ ಹತ್ರ. ಆ ಮಾರ್ತಳ್ಳಿ ಸರ್ಕಲಲ್ಲಿ ಕಾಸ್ಮಸ್ ಮಾಲ್ ಅಂತ ಇರುತ್ತೆ, ಮಾಲ್. ಈ ಮಾಲಲ್ಲಿ ಕೆಲಸ ಮಾಡ್ತಾ ಇದ್ದೆ. ರಿಟರ್ನ್ ಕುಂದಲಹಳ್ಳಿಗೆ ಬರೋವಾಗ ಲೆಫ್ಟಲ್ಲಿ CMRIT ಇಂಜಿನಿಯರಿಂಗ್ ಕಾಲೇಜ್ ಇರ್ತಿತ್ತು. CMRIT ಇಂಜಿನಿಯರಿಂಗ್ ಕಾಲೇಜಲ್ಲಿ ನಾನು ಏನಾದರೂ ಮಾಡಿ ಕಾಲೇಜಲ್ಲಿ ಓದಬೇಕು ಅಂತ ಹೇಳ್ಬಿಟ್ಟು ಡಿಸೈಡ್ ಆಗ್ತೀನಿ. ಡಿಸೈಡ್ ಆಗಿ ಏನಾಗುತ್ತೆ, SSLC ಪಾಸಾಗಿ TC ಮಾರ್ಕ್ಸ್ ಕಾರ್ಡ್ ಎಲ್ಲ ತೊಗೊಂಡು ಕಾಲೇಜ್ ಹತ್ರ ಬಂದಾಗ ನನ್ನ ಡ್ರೆಸ್ ನೋಡಿ, ನನ್ನ ಬಟ್ಟೆ ನೋಡಿ ಅಲ್ಲಿದ್ದಂಥ ವಾಚ್ಮ್ಯಾನ್ ಏನು ಮಾಡ್ತಾನೆ, ಅಣ್ಣ ನಾನು ಕಾಲೇಜ್ ಒಳಗೆ ಹೋಗ್ಬೇಕು, ಜಾಯ್ನ್ ಆಗಬೇಕು, ಏನು ಹೆಂಗಂತೇಳಿ ವಿಚಾರಿಸ್ಕೊಬೇಕು ಅಂತ ಹೇಳ್ಬಿಟ್ಟು ಅಂದಾಗ, ನಿಮಗೆ ಈ ಕಾಲೇಜಿಗೆ ಬರೋ ಅಂಥ ಯೋಗ್ಯತೆ ಇಲ್ಲ, ನೀವು ಕಾಲೇಜಿಗೆ ಬರಬಾರ್ದು ಅಂತ ಸೇಮ್ ಅಲ್ಲಿಂದ ಆಚೆ ತಳ್ಳಿ ಗೇಟ್ ಹಾಕ್ಬಿಡ್ತಾರೆ. ಇದಾದಮೇಲೆ ಮೊನ್ನೆ ನಾವು ರೂಲರ್ಸ್ ಫಿಲಮ್ ಮಾಡ್ತೀವಿ. ರೂಲರ್ಸ್ ಫಿಲಮ್ ಹೆಣ್ಮಕ್ಳಿಗೋಸ್ಕರ ಮಾಡೋವಂಥದ್ದು. ಈ ಸಿನಿಮಾ ಮಾಡಿ ಸಿನಿಮಾ ರಿಲೀಸ್ ಆಗಿ 15 ಡೇಸ್ಗೆ ಕಾಲೇಜಲ್ಲಿ ಕಾರ್ಯಕ್ರಮ ಮಾಡ್ತಾರೆ, CMRIT ಕಾಲೇಜಲ್ಲಿ. ಅಲ್ಲಿ ಮೇಲ್ ಮಾಡ್ತಾರೆ ನನಗೆ, CMRIT ಇಂಜಿನಿಯರಿಂಗ್ ಕಾಲೇಜಿಂದ, ನಮ್ಮ ಮಕ್ಕಳಿಗೆ ಇನ್ಸ್ಪಿರೇಷನ್ ಸ್ಪೀಚ್ ಕೊಡಬೇಕು, ನೀನು ಬರಬೇಕು ಕಾಲೇಜ್ಗೆ ಚೀಫ್ ಗೆಸ್ಟ್ ಆಗಿ ಅಂತ ಹೇಳ್ಬಿಟ್ಟು ಮೇಲ್ ಮಾಡ್ತಾರೆ. ಯಾವ ಕಾಲೇಜ್ ಗೇಟ್ ಮುಂದೆ ಗೇಟ್ ಒಳಗೆ ನಾನು ಸೇರಿಸಿಲ್ವೋ, ನಾನು ಹೋಗ್ತಾ ಇದ್ದಾಗ ಆ ಕಾಲೇಜ್ ಗೇಟ್ ಅದಷ್ಟು ಕದೇ ಓಪನ್ ಆಗ್ತಾ ಇದೆ. ಅಲ್ಲಿದ್ದಂಥ ವಾಚ್ಮನ್ ಅದೇ ವಾಚ್ಮನ್ ಇರ್ತಾನೆ, ಸೆಲ್ಯೂಟ್ ಮಾಡ್ತಾನೆ. ಮತ್ತು ಸಿನಿಮಾ ಅನ್ನೋ ವಿಚಾರಕ್ಕೆ ಬಂದಾಗ ಮೇಡಮ್, ಇದೇ ಒಂದು ಹೋರಾಟದ ವಿಚಾರದಲ್ಲಿ ನಮ್ಮ ರಾಜನಗುಂಟೆ ಪೊಲೀಸ್ ಸ್ಟೇಷನಲ್ಲಿ ನನ್ನ ಮೇಲೆ ಕೇಸ್ ಮಾಡ್ತಾರೆ, ಅರೆಸ್ಟ್ ಮಾಡ್ತಾರೆ. ಅರೆಸ್ಟ್ ಮಾಡಿದಂಥ ಒಂದು ಸಂದರ್ಭದಲ್ಲಿ ಪೊಲೀಸ್ನವ್ರು ಹೇಳ್ತಾರೆ, ಒಂದು 2-3 ಸಾವಿರ ಜನ ನನ್ನ ನೋಡಕ್ಕೆ ಬರ್ತಾರೆ, ಫ್ಯಾನ್ಸು. ಏನು ನೀನೇನು ದೊಡ್ಡ ಹೀರೋನಾ, ಸ್ಟಾರಾ, ಸಿನಿಮಾ ಮಾಡಿದ್ಯಾ, ಫಿಲಮ್ ಮಾಡಿದ್ಯಾ, ಏನು ನೀನು ನೋಡೋದಕ್ಕೆ ಇಷ್ಟು ಜನ ಬರ್ತಾರೆ ಅಂತೇಳ್ಬಿಟ್ಟು ಅಲ್ಲಿದ್ದವರು ಪೊಲೀಸ್ ಸಿಬ್ಬಂದಿ ಒಬ್ರು ಕೇಳ್ತಾರೆ. ಅವತ್ತು ಅನ್ಕೊತೀನಿ ಮೇಡಮ್, ಅದೇನೋ ಇಲ್ಲಿಂದ ರಿಲೀಸ್ ಆಗ್ತೀನಿ, ಇದೇನು ದೊಡ್ಡ ವಿಚಾರ ಅಲ್ಲ, ಇಲ್ಲಿಂದ ರಿಲೀಸ್ ಆಗ್ತೀನಿ, ರಿಲೀಸ್ ಆಗಿದ ತಕ್ಷಣ ಸಿನಿಮಾ ಮಾಡ್ಬೇಕು, ನಾನು ಮಾಡಿ ರಿಲೀಸ್ ಮಾಡ್ಬೇಕು ಕರ್ನಾಟಕದಾದ್ಯಂತ ಅಂತೇಳ್ಬಿಟ್ಟು ಆ ವ್ಯಕ್ತಿ ಆ ಮಾತು ಅಂದಿದ್ದಕ್ಕೇನೆ ಆಚೆ ಬಂದು ಸಿನಿಮಾ ಮಾಡಿ ರಿಲೀಸ್ ಮಾಡ್ತೀನಿ, ದ ರೂಲರ್ಸ್ ಅಂತ. ಖಂಡಿತ ಖಂಡಿತ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.